ಯಾವುದೇ ಕಾರಣಕ್ಕೂ ಕೂಡ ಪ್ರದರ್ಶಿಸಬಾರದು ಅಂತ ಸದಸ್ಯರಿಗೆ ಸಭಾಪತಿ ವಾರ್ನ್ ಮಾಡಿದ್ದಾರೆ. ಇದು ಪ್ಲೇ ಕಾರ್ಡ್ ಅಲ್ಲ, ಫೈಲ್ ಮೇಲೆ ಬರೆತಂದಿದ್ದು ಅಂತ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಭಾಪತಿ ಸಲೀಂ ಅವರ ಆಕ್ಷೇಪಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. 187 ಕೋಟಿ ರೂಪಾಯಿ ಅಂತ ಬರೆದಿರುವಂತಹ ಫೈಲ್ಗಳು ಲೂಟಿ ಮಾಡಿದ್ದಾರೆ ಅಂತ ಫೈಲ್ಗಳ ಮೇಲೆ ಬರೆದು ತಂದು ಪ್ರದರ್ಶನವನ್ನ ಮಾಡಿದ್ದಾರೆ. ಪ್ಲೇ ಕಾರ್ಡ್ಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ, ಅದರ ಪ್ರದರ್ಶನ ಮಾಡುವಂತಿಲ್ಲ ಅನ್ನುವಂಥದ್ದನ್ನ ಹೇಳಿದಂತಹ ಸಂದರ್ಭದಲ್ಲಿ ಇದು ಪ್ಲೇ ಕಾರ್ಡ್ ಅಲ್ಲ, ಇದು ಫೈಲ್ ಮೇಲೆ ಬರೆದು ತಂದಿರೋದು ಅಂತ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅದನ್ನ ವಾಯ್ಲೇಟ್ ಮಾಡಿದೀರಾ ವಿಷಯ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ತಮ್ಮ ಸದಸ್ಯರಿಗೆ ಆ ಪ್ಲಾಕರ್ಸ್ ನ ಇಡಿ ಅಂತ ಹೇಳಬೇಕು. ಯಾಕಂತ ಹೇಳಿ ಈಗಾಗಲೇ ನಾವು ಸಂದೇಶ ಕೊಟ್ಟಿದ್ದೀವಿ, ಯಾರೂ ಕೂಡ ಈ ಸದನದಲ್ಲಿ ಪ್ಲೇ ಕಾರ್ಡ್ ತರಬಾರದು ಅಂತ ಹೇಳೋ ಮಾತನ್ನು ಹೇಳಿದ್ದೀವಿ. ದಯವಿಟ್ಟು ತಮ್ಮ ಸದಸ್ಯರಿಗೆ ಹೇಳಿ, ಅದನ್ನ ಕೇಳಿಡಕ್ಕೆ ಹೇಳಿ, ದಯವಿಟ್ಟು ಹೇಳಿ. ಮನುಷ್ಯ ಕೇಳಿ. ಇದು ಫೈಲ್ನಲ್ಲಿ ಬರೆದಿರೋದು, ಇದು ರೆಕಾರ್ಡ್ ಅಲ್ಲ, ಪ್ರಿಂಟ್ ಮಾಡಬೇಕು. ಉತ್ತರ ಕೊಟ್ಟಿರೋರಿಗೆ ಏನ್ ಹೇಳ್ಬೇಕು? ಸಭಾಪತಿ ಅವರೇ, ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡಿದ್ರೆ ಹೇಗೆ? ನೀವು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡುವವರು ಜನರನ್ನು ಬಿಡ್ತೀರಾ? ನೀವೆಲ್ಲ ಕೂಡ ನೀವು ನಮ್ಮನ್ನೇ ಸಭಾಪತಿಯನ್ನೇ ಮೂರ್ಖರನ್ನಾಗಿ ಪ್ರಯತ್ನ ಪಡುವವರು ಜನರನ್ನು ಬಿಡ್ತೀರಾ? ಅವನು ಕೂಡ ಮೂರ್ಖ ಮಾಡ್ಲಿಕ್ಕೆ ಬಿಡ್ತೀರಾ ನೀವು? ಇದೆಲ್ಲ ಇಲ್ಲಿ ಇದು ಹೋಗ್ಬೇಕೀಗ. ಆಯ್ತು ಬಿಡಿ ಬಿಡಿ. ಈಗ ನಿಮ್ಗೆ ಎಷ್ಟು ಹೇಳೋದು ಕೂಡ ಅರ್ಥ ಆಗಲ್ಲ. ನಮ್ಗೆ ನಾಚಿಕೆ ಆಗಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸಭಾಪತಿ ಸದನದಲ್ಲಿ ಇಂಥ ಕೆಲಸಗಳು ಮಾಡಿ ನಾವ್ ಯಾವ ಮಾಡ್ಬೇಕು ಹೇಳಿದ್ರೆ ನಾನು ಫೈಲ್ ತಗೊಂಡ್ಬಂದೆ ಅಂತ ಹೇಳೋ ಮಾತು ಸರಿಯಲ್ಲ. ಅದರಿಂದ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಜನ ಎಲ್ಲ. ನಾವು ಏನು ನಾವು ಮಾಡಿದಂತಹ ನಿಯಮಗಳೇ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹಿಂದೆ ನಾನು ಏನು ಹೇಳಕ್ಕಾಗಲ್ಲ. ನಾನು ಫೈಲ್ ಓಪನ್ ಮಾಡಿದೆ, ಇದು ಮಾಡಲಿಲ್ಲ ಹೇಳಂತ ಒಂದು ನಿಜವಾಗ್ಲೂ ನಮ್ಮ ದುರ್ದೈವ, ದುರಂತ ಅಂತ ಹೇಳ್ಬೇಕಾಗುತ್ತೆ. ಚಲ್ ನಡಿ ಕಾರ್ಯದರ್ಶಿಗಳು, ಸೆಕ್ರೆಟರಿ ಅವರು ಬಿಲ್ ಪಾಸ್ ಮಾಡಿ. ಇಲ್ಲ ಆಗೋದಿಲ್ಲ. ನೀವು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು ಹೇಳಿ? ಮೊನ್ನೆ ಹೇಳಿದೀವಿ, ಇಷ್ಟೊಂದು ಹೇಳಿ ಕೂಡ ಮಾಡಲಿಲ್ಲ. ಇದೊಂದು ದುರಂತ, ದುರ್ದೈವ ಅಂತ ಹೇಳ್ಬೇಕಾಗತ್ತೆ ನಾನು. ಅದಕ್ಕೋಸ್ಕರ ತಗೊಳ್ಳಿ